ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದರು. ದೇವರು ಅನೇಕರೊಟ್ಟಿಗೆ ನಡೀತಾರೆ. ಯಾಕೆ ಅಂತಂದರೆ, ನಾವು ದೇವರ ಮಾರ್ಗದಲ್ಲಿ ನಡೆದರೆ ದೇವರು ಅನೇಕರೊಟ್ಟಿಗೆ ನಡೀತಾನೆ, ಅನೇಕರೊಟ್ಟಿಗೆ ಇರ್ತಾನೆ. ಈ ಲೋಕದಲ್ಲಿ ನಮ್ಮನ್ನು ಹತಾಶೆ, ಸೋಲು, ವಿಷಾದಗಳು ನಮ್ಮನ್ನು ಹಿಂಬಾಲಿಸ್ತವೆ. ಆದರೆ ಕರ್ತನನ್ನು ಹಾದಿಯನ್ನು ಹಿಡಿದುಕೊಂಡರೆ ಹತಾಶೆಯ ಬದಲಾಗಿ ಸಂತೋಷ, ಸೋಲಿನ ಬದಲಿಗೆ ಗೆಲುವು, ವಿಷಾದದ ಬದಲಿಗೆ ಹೊಸದನ್ನು, ಹೊಸ ಆವಿಷ್ಕಾರಗಳನ್ನು ನಾವು ನೋಡುತ್ತೇವೆ. ಇವೆಲ್ಲವನ್ನು ಹೊಸದನ್ನು ಉಂಟು ಮಾಡಿದಂಥವ್ರು ಯಾರು ಅಂದರೆ ಕರ್ತನಾದಂಥ ಯೇಸು ಕ್ರಿಸ್ತ. ಈ ಲೋಕದಲ್ಲಿ ಇತಿಹಾಸವನ್ನು ನಾವು ಗ್ರಹಿಸುವುದಾದರೆ, ಇತಿಹಾಸದಲ್ಲಿ ಅತಿ ಹೆಚ್ಚು ವಿಜ್ಞಾನಿಗಳು ಕ್ರೈಸ್ತರು. ಅತಿ ಹೆಚ್ಚು ಪ್ರಮಾಣದಲ್ಲಿ. ಯಾಕೆ ಅಂದರೆ ಸತ್ಯವೇದ ಅವರು ಎಡೆಬಿಡದೆ ಧ್ಯಾನಿಸಿದರು. ಸತ್ಯವೇದವನ್ನು ಅಡಿಗಡಿಗೂ ಪ್ರೀತಿಸಿದರು. ಅವರಿಗೆ ಅದ್ಭುತಗಳು ಯಾರು ಕೊಟ್ಟರು ಅಂತಂದರೆ ಕರ್ತನು ಕೊಟ್ಟನು. ಅವರಿಗೆ ಅದ್ಭುತಗಳು ಕರ್ತನು ಕೊಟ್ಟನು ಎಂಬುದನ್ನು ನಾವು ಗ್ರಹಿಸಬೇಕಾಗ್ತದೆ. ಪ್ರಿಯರೇ, ನಾವು ದೇವರೊಂದಿಗೆ ನಡೆಯಬೇಕಾಗಿದೆ. ನಾವು ದೇವರೊಂದಿಗೆ ನಡೆಯುವುದು ಅತ್ಯಂತ ಪ್ರಾಮಾಣಿಕತೆಯ ಪ್ರಯತ್ನ ಎಂಬುದನ್ನು ನಾವು ಗ್ರಹಿಸಬೇಕಾಗಿದೆ. ಪ್ರಿಯರೇ, ನಾವು ಹನೋಕನ ಬಗ್ಗೆ ಓದೋದಕ್ಕೆ ಸತ್ಯವೇದದಲ್ಲಿ ನಾವು ಗ್ರಹಿಸ್ತೇವೆ. ಆದಿಕಾಂಡ 5ನೇ ಅಧ್ಯಾಯ 22ರಲ್ಲಿ ನಾವು ನೋಡುವುದಾದರೆ, ದೇವರೊಂದಿಗೆ ನಡೆದನು ಅಂದರೆ ಅವನು ಮುಂದಕ್ಕೆ ನುಗ್ಗಲಿಲ್ಲ ಅಥವಾ ಹಿಂದಕ್ಕೆ ಉಳಿಯಲಿಲ್ಲ. ಆದರೆ ದೇವರು ನೇಮಿಸಿದ ಮಾರ್ಗದ ನೊಗಕ್ಕೆ ಹೊಂದಿಕೊಂಡು 300 ವರ್ಷಗಳ ಕಾಲ ನಡೆದನಂತೆ. ಹನೋಕ 300 ವರ್ಷಗಳ ಕಾಲ ನಡೆದನಂತೆ. ಇದರಿಂದಾಗಿ ದೇವರು ತಾನು ಹನೋಕನ ಜೀವಿತವನ್ನು ಮೆಚ್ಚಿದ್ದಕ್ಕಾಗಿ ಸಾಕ್ಷಿ. ಪ್ರಿಯರೇ, ಆದರೆ ಇವತ್ತು ಪ್ರಿಯರೇ, ದೇವರು ನಮ್ಮ ಜೊತೆಗೆ ನಡಿಬೇಕು. ಸಹೋದರನೇ, ದೇವರು ನಿನ್ನ ಜೊತೆ ನಡಿಬೇಕು. ಸಹೋದರಿ, ನಿನ್ನ ಜೊತೆ ದೇವರು ನಡಿಬೇಕು. ಪ್ರಿಯ ಮಕ್ಕಳೇ, ದೇವರು ನಿಮ್ಮ ಜೊತೆ ನಡಿಬೇಕು. ಆದಿಕಾಂಡ 5ನೇ ಅಧ್ಯಾಯ 22ರಲ್ಲಿ ನೀವು ನೋಡಿ, ಹನೋಕನಿಂದ ಮೆತೆಶೆಲನು ಹುಟ್ಟಿದ ತರುವಾಯ ಅವನು 300 ವರ್ಷ ದೇವರಿಂದ ನಡೆದನು. ಅವನಿಂದ ಕುಮಾರರು ಕುಮಾರ್ತೆಯರು ಹುಟ್ಟಿದರು ಎಂಬುದನ್ನು ನಾವು ನೋಡ್ತೇವೆ. ಹನೋಕನ ಜೀವಿತವನ್ನು ಕರ್ತನು ಮೆಚ್ಚುತ್ತಾನೆ. ಈ ಲೋಕದಲ್ಲಿ ಜನ ನಮ್ಮ ಜೀವಿತವನ್ನು ಮೆಚ್ಚುವುದಲ್ಲ, ಈ ಲೋಕದ ಜನ ನಮ್ಮನ್ನು ಹೊಗಳುವುದಲ್ಲ, ಈ ಲೋಕದ ಜನ ನಮ್ಮನ್ನು ಹಾರ ತುರಾಯಿಗಳನ್ನು ಹಾಕಿ ಸಂಭ್ರಮಿಸುವುದಲ್ಲ. ಕರ್ತನು ಸಂಭ್ರಮಿಸಬೇಕು. ದೇವರು ನಮ್ಮೊಂದಿಗೆ ನಡೆಯಬೇಕು. ಪ್ರಿಯರೇ, ಇಬ್ರಿಯ ಪತ್ರಿಕೆ 11ನೇ ಅಧ್ಯಾಯ 5 ನೀವು ನೋಡೋದಾದರೆ, ಹನೋಕನ ಮರಣವನ್ನು ಅನುಭವಿಸದೆ ಒಯ್ಯಲ್ಪಟ್ಟದ್ದು ನಂಬಿಕೆಯಿಂದಲೇ. ಅವನನ್ನು ದೇವರು ತೆಗೆದುಕೊಂಡು ಹೋದದರಿಂದ ಅವನು ಯಾರಿಗೂ ಸಿಕ್ಕಲಿಲ್ಲ. ಅವನು ಒಯ್ಯಲ್ಪಡುವುದಕ್ಕಿಂತ ಮೊದಲು ದೇವರನ್ನು ಮೆಚ್ಚಿಸುವವನಾಗಿದ್ದನು ಎಂಬುದನ್ನು ಸಾಕ್ಷಿಯುಂಟು. ಹನೋಕನ ಮರಣವನ್ನು ಅನುಭವಿಸಲಿಲ್ಲ ಅನ್ನುವಂಥ ಒಂದು ನಂಬಿಕೆ ಅವನನ್ನು ಯಾರು ತೆಗೆದುಕೊಂಡರು ಅಂತಂದರೆ ಕರ್ತನಾದಂಥ ದೇವರೇ ತೆಗೆದುಕೊಂಡರು. ಹಲ್ಲೆಲೂಯಾ, ಆಮೆನ್. ದೇವರು ಮೆಚ್ಚುವಂತೆ ಒಂದೇ ಒಂದು ಮಾರ್ಗ ಅಂದರೆ ದೇವರು ನಮ್ಮ ಜೊತೆ ನಡೆಯಬೇಕು. ದೇವರು ನಮ್ಮ ಹೃದಯದ ಆಲೋಚನೆಗಳನ್ನು ಗ್ರಹಿಸುವಂಥವರು, ನಮ್ಮನ್ನು ಸಂಪೂರ್ಣ ಚಿತ್ತಕ್ಕೆ ಅನುಸಾರವಾಗಿ ನೊಗದ ಕೊಳೆಗೆ ಜೀವಿಸುವಂದು ಆತನಿಗೆ ನಾವು ಒಪ್ಪಿಸಿಕೊಟ್ಟು ಬಿಟ್ಟರೆ ದೇವರು ಅಗತ್ಯವಾಗಿ ನಡೆಸ್ತಾರೆ. ದೇವರು ಅಗತ್ಯವಾಗಿ ಆಶೀರ್ವದಿಸ್ತಾರೆ. ದೇವರು ಅಗತ್ಯವಾಗಿ ನಮ್ಮನ್ನು ನಡೆಸ್ತಾರೆ. ಪ್ರತಿಯೊಬ್ಬನು ನಮ್ಮ ಅಪನಂಬಿಕೆಗಳನ್ನು ದೇವರು ನಂಬಿಕೆಯನ್ನಾಗಿ ಮಾಡ್ತಾರೆ. 1 ಕೊರಿಂಥ 10ನೇ ಅಧ್ಯಾಯ 1-12 ನೀವು ನೋಡುವುದಾದರೆ ದೇವರು ನಿಮ್ಮನ್ನು ಆಶೀರ್ವದಿಸ್ತಾನೆ, ಬಲಪಡಿಸ್ತಾನೆ, ಸ್ಥಿರಪಡಿಸ್ತಾನೆ, ಗೌರವಿಸ್ತಾನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರಪ್ಪ, ಸಹಾಯ ಮಾಡು ಸ್ವಾಮಿ. ಯಾರ್ಯಾರು 7 ಲ್ಯಾಂಪ್ ಚಾನಲ್ ನೋಡ್ತಾ ಇದ್ರು, ದೇವರ ನಿಮ್ಮ ರಕ್ತ ಚೆಲ್ಲಲ್ಪಡಲಿ ಸ್ವಾಮಿ. ಅವರನ್ನು ಆಶೀರ್ವದಿಸಪ್ಪ, ಬಲಪಡಿಸಪ್ಪ, ಸ್ಥಿರಪಡಿಸಪ್ಪ, ಗೌರವಿಸು ಸ್ವಾಮಿ. ಯೇಸುವೇ, ನಿಮಗಾಗಿ ಜೀವಿಸುವಂಥ ಮಕ್ಕಳಾಗಿ ನಡೆಸು ದೇವರೇ. ಅಪ್ಪ, ನೀವು ನಮ್ಮೊಟ್ಟಿಗೆ ನಡೆಯಿರಿ. ನಿಮ್ಮ ರಕ್ತ ಚೆಲ್ಲಲ್ಪಡಲಿ ನಮ್ಮ ಮೇಲೆ. ಯೇಸುವಿನ ನಾಮದಲ್ಲಿ ಬೇಡ್ತಾ ಇದ್ದೇನೆ ಪರಮ ತಂದೆಯೇ,
ಆಮೇನ್ ಆಮೇನ್ ಆಮೇನ್.